DCM DK ಶಿವಕುಮಾರ್ ಅವರು RSS ಗೀತೆಯನ್ನು ಹೇಳಿದ್ರು, ಅದಕ್ಕೆ ಕ್ಷಮಾಪಣೆಯನ್ನು ಕೇಳಿದ್ದಾರೆ. ಆದ್ರೆ ಇವತ್ತೊಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಚಾಮುಂಡಿ ಬೆಟ್ಟ ಬರೀ ಹಿಂದೂಗಳಿಗೆ ಮಾತ್ರ ಸೇರಿದ್ದು ಅಲ್ಲ, ಎಲ್ಲಾ ಧರ್ಮದವರು ಯಾರು ಬೇಡ ಇದ್ದೀರಾ? ಈಗ ಇಲ್ಲಿ ಕಾರ್ಪೊರೇಷನ್ ಅದ, ಯಾರು ಇಂಥವ್ರೆ ಬರ್ಬೇಕಂತ ಇರ್ತದ? ಯಾವುದೇ ದೇವಸ್ಥಾನ ಇರಲಿ, ಯಾವುದೇ ಹಬ್ಬಗಳಿರಲಿ, ಯಾವುದೇ ಇದ್ರ ಸಹಿತ ಎಲ್ಲರಿಗೂ ಹಕ್ಕು ಐತೆ ಅದರಲ್ಲಿ. ಯಾರು ಒಬ್ಬರು ನಮ್ಮದು ನಿಮ್ಮದು ಅಂತ ಹೇಳಿ ಬರೋಲ್ಲ. ಅವ್ರೇನಂದರೆ ಆ BJP ಅವ್ರಿಗೆ ಇರ್ತಕ್ಕಂಥದ್ದೇ ಅಸ್ತ್ರದ ಒಂದೇ, ಧರ್ಮದ ಆಧಾರ ಮೇಲೆ ದೇಶವನ್ನು ಎಬ್ಬಿಸಬೇಕು, ಜನರಿಗೆ ದಾರಿ ತಪ್ಪಿಸಬೇಕೆಂಬ ಉದ್ದೇಶದಿಂದ ಇವೆಲ್ಲ ಮಾತಾಡ್ತಾ ಇರ್ತಾರೆ. ನಮ್ಮ ಜಾತ್ಯತೀತ ಇರ್ತಕ್ಕಂಥ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥ ಪಕ್ಷ. ಹಾಗಾಗಿ ನಮಗೆ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಸರಿಸಮಾನವಾಗಿರ್ಬೇಕು, ಶಾಂತಿಯುತದಿಂದ ಇರಬೇಕೆಂಬುದೇ ನಮ್ಮ ಅಭಿಪ್ರಾಯ. ಮೈಸೂರು ದಸರಾಗ ಬಾನು ಮುಷ್ತಾಕ್ ಅವ್ರನ್ನ ಅದನ್ನ ಮಾಡಿರೋದಕ್ಕೆ ಬಹಳಷ್ಟು ಕಾಂಟ್ರವರ್ಸಿ ಆಗ್ತಾ ಇದೆ. ಯಾವ ಕಾಂಟ್ರವರ್ಷಿಯಲ್ಲೂ ಇಲ್ಲ, ಮಾಡ್ತಾ ಇದ್ದಾರೆ ಅಷ್ಟೇ ಕಾಂಟ್ರವರ್ಷಿಯಲ್ಲು. ಯಾರೇ ಪ್ರತಿಭಾವಂತ ಶಕ್ತಿಗಳಿದ್ದವ್ರಿಗೆ ಅವ್ರಿಗೆ ಆ ರೀತಿಯಾದಂಥ ಗೌರವ ಕೊಡ್ತಕ್ಕಂಥದ್ದು ಯಾವುದೇ ಸರ್ಕಾರ ಇದ್ರಿಸಿದ್ದು ಮೊದಲಿಂದ ಬಂದಿರತಕ್ಕಂಥದ್ದು. ಈ ಸಾರಿ ಅವರಿಗೆ ನೋಬೆಲ್ ಪ್ರೈಸ್ ಸಿಕ್ಕಿದೆ. ಹಾಗಾಗಿ ಮಹಿಳೆ ಇದ್ದಾರೆ ಪಟ್ಟಣದಲ್ಲಿ. ಅವ್ರು BJP ಅವರು ಮಹಿಳೆಯರು ಅಂದರೆ ಆಗೋದಿಲ್ಲ, ಮೊದಲಿಂದನೂ ಮಹಿಳೆಯರು ಅಂದರೆ ವಿರೋಧಿಗಳು BJP ಅವರು. ಹಾಗಾಗಿ ಅವರು ಆಕ್ಷೇಪಣೆ ವ್ಯಕ್ತಪಡಿಸ್ತಾರೆ ಅಷ್ಟೇ. ಥ್ಯಾಂಕ್ ಯು ಸರ್. ಇದಿಷ್ಟು ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಅವರಂದು ಸ್ಪಷ್ಟ ಮಾತುಗಳು. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಶ್ರೀಕಾಂತ್ ಸಾವೂರು, ನ್ಯೂಸ್ ಫಸ್ಟ್ ರಾಯಚೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.